Hi guys, welcome and welcome back to my YouTube channel Home with Work Life. ತುಂಬ ಜನ ನನಗೆ ಕಮೆಂಟ್ಸಲ್ಲಿ ಮತ್ತು ಡ್ಯಾಮಲ್ಲಿ ಮತ್ತು ಲೈವ್ ಸ್ಟ್ರೀಮಲ್ಲಿ ಕೇಳ್ತಾ ಇದ್ರಿ ಯಾಕೆ ವೀಡಿಯೋಸ್ ಅಪ್ಲೋಡ್ ಮಾಡ್ತಿಲ್ಲ ಅಂತ. ಸೊ ಅದಕ್ಕೆ ಎಲ್ಲರಿಗೂ ರಿಪ್ಲೈ ಮಾಡಿ 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 ನನಗೂ ಸಾಕಾಗಿದೆ. ವೈ ನಾಟ್ ಒಂದು ಲಾಂಗ್ ವೀಡಿಯೋದಲ್ಲಿ ಒಂದು ಸ್ಮಾಲ್ ಇನ್ಫಾರ್ಮೇಷನ್ ಕೊಟ್ಬಿಡೋಣ ಅಂತ. ಸೊ ನಾನು ಪ್ಲ್ಯಾನ್ ಮಾಡ್ತಾ ಇದ್ದೀನಿ ನೆಕ್ಸ್ಟು ಮಂತ್ ನೆಕ್ಸ್ಟ್ 15 ಡೇಸಲ್ಲಿ ಮತ್ತೆ ಸ್ಟಾರ್ಟ್ ಮಾಡೋಣ ಅಂತ. ಸೊ ಅದಕ್ಕೆ ನೀವು ತುಂಬ ಸಪೋರ್ಟ್ ಮಾಡಬೇಕು. ಹಾಗೆಯೇ ಇಷ್ಟು ದಿನ ಹೇಗೆ ಸಪೋರ್ಟ್ ಮಾಡಿದ್ದೀರೋ ಅದೇ ಥರನೇ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ. ಹಾಗೆ ಯಾರೆಲ್ಲ ನ್ಯೂ ಸಬ್ಸ್ಕ್ರೈಬರ್ಸ್ ಆಗಿದ್ದೀರೋ ಅವರು ಅಷ್ಟೇ ನನ್ನ ಸೀರೀಸ್ನ ನೋಡಿ ಎಂಜಾಯ್ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ. ಯಾಕೆ ನೀವು ಇಷ್ಟು ದಿವಸ ವೀಡಿಯೋಸ್ನ ಅಪ್ಲೋಡ್ ಮಾಡಿಲ್ಲ ಅಂತ ಕೇಳಿದ್ರೆ, ಎಲ್ರಿಗೂ ಅವ್ರವ್ರ ಪರ್ಸ್ನಲ್ ಥಿಂಗ್ಸ್ನ ಇರುತ್ತೆ. ಸೊ ಎಲ್ಲನೂ ವ್ಲಾಗಲ್ಲಿ ಶೇರ್ ಮಾಡ್ಕೊಳಕ್ಕಾಗಲ್ಲ ಅಲ್ವಾ. ಸೊ ಒಂದು ಸ್ವಲ್ಪ ಬ್ರೇಕ್ ಇರಲಿ ಅಂತ ಹೇಳಿ ಎಲ್ಲ ಕೆಲಸನ ಮುಗಿಸ್ಕೊಂಡು ಮತ್ತೆ ಕಮ್ ಬ್ಯಾಕ್ ಮಾಡಬೇಕು. ಇನ್ ಕೇಸ್ ನಾನು ಆ ಮಧ್ಯದಲ್ಲೇ ಅದನ್ನು ಸೇರಿ ಇದನ್ನು ಸೇರಿ ಎರಡೂ ಮಾಡ್ಕೊಂಡು ಹೋಗ್ತಿದ್ರೆ, ಸೊ ನಾನು ಒಂದನ್ನು ಕಾನ್ಸಂಟ್ರೇಟ್ ಅಷ್ಟೇ ಮಾಡೋಕ್ಕಾಗುತ್ತೆ. ಎರಡೂ ಕಾನ್ಸಂಟ್ರೇಟ್ ಮಾಡಿ ಎರಡೂ ಕೆಲಸನ ಕಂಪ್ಲೀಟ್ ಮಾಡ್ತೀನಿ ಅನ್ನೋ ನಂಬಿಕೆ ನನಗಿರಲಿಲ್ಲ. ಸೊ ಅದಕ್ಕೆ ನಾನು ಏನು ಮಾಡಿದೆ, ಓಕೆ ಕಂಪ್ಲೀಟಾಗಿ ಎಲ್ಲನ ಮುಗಿಸಿ ಆಮೇಲೆ ಮತ್ತೆ ರೀಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇನ್ನೇನು ಆಲ್ಮೋಸ್ಟ್ ಆಗಸ್ಟ್ ಅಲ್ಲಿ ಮಾಡೋಣ ಅಂತ ಪ್ಲ್ಯಾನ್ ಇತ್ತು. ಸೊ ಇನ್ನೊಂದು 15 ಡೇಸ್ ಅಷ್ಟರಲ್ಲಿ ಆ ಗ್ಯಾಪ್ ಅಷ್ಟರಲ್ಲಿ ಮತ್ತೆ ಕಮ್ ಬ್ಯಾಕ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಯಾವಾಗಲೂ ಮಿನಿ ವ್ಲಾಗ್ ಆ್ಯಂಡ್ ಲಾಂಗ್ ವಿಡಿಯೋ ಮಾಡೋ ಪ್ಲ್ಯಾನಲ್ಲಿ ಇದ್ದೀನಿ. ತುಂಬ ಜನ ಕನ್ಫ್ಯೂಸ್ ಆಗಿರೋದು ಏನಂದರೆ, ನನ್ನ ಚಾನಲ್ ನೇಮ್ ಮತ್ತು ನಾನು ಮಾಡ್ತಿರೋ ಕಂಟೆಂಟ್ ಸಿಂಪಲ್ ಗೈಸ್. ನನ್ನ ಲೈಫ್ ಸ್ಟೈಲ್ ಏನಿದೆಯೋ ಅದನ್ನು ಅಷ್ಟೇ ನಾನು ನನ್ನ ವ್ಲಾಗಲ್ಲಿ ತೋರಿಸ್ತಿದ್ದೀನಿ. ಅದನ್ನು ಬಿಟ್ಟು ಔಟ್ ಆಫ್ ನೀವೇನು ಫ್ಯಾನ್ಸಿಯಾಗೆಲ್ಲ ನನ್ನಿಂದ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ನಂದು ಏನು ನಾರ್ಮಲ್ ವ್ಲಾಗ್ ಇರುತ್ತೋ ವ್ಲಾಗ್ ಮತ್ತು ನನ್ನ ಡೈಲಿ ಲೈಫ್ ಸ್ಟೈಲ್ನ ನನ್ನ ಚಾನಲಲ್ಲಿ ನೋಡ್ಬೋದು. ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ನೀವು ನೋಡ್ಬೋದು, ಇಲ್ಲಾಂದರೆ ಆರಾಮಾಗಿ ಸ್ಕಿಪ್ ಮಾಡ್ಕೊಬೋದು. ಪ್ರಾಬಬ್ಲಿ ವರಮಹಾಲಕ್ಷ್ಮಿ ಸೀರೀಸಿಂದ ಸ್ಟಾರ್ಟ್ ಮಾಡಬೇಕು ಅಂತ ಒಂದು ಐಡಿಯಾದಿಂದ ಇದ್ದೀನಿ. ನೋಡೋಣ ಏನಾಗುತ್ತೆ ಅಂತ. ಇನ್ ಕೇಸ್ ಆ ಒಂದು ಟೈಮಲ್ಲಿ ಬಂದಿಲ್ಲ ಅಂದರೂ ಪರವಾಗಿಲ್ಲ, ಶೂಟ್ ಮಾಡಿ ಇಟ್ಕೊಂಡು ನೆಕ್ಸ್ಟ್ ಯಾವಾಗಾದರೂ ಟೈಮ್ ಸಿಕ್ಕಿದಾಗ ಅಪ್ಲೋಡ್ ಮಾಡೋಣ ಅಂದ್ಕೊಂಡಿದ್ದೀನಿ. ಪ್ರಾಪರಾಗಿ ನಿಜವಾಗ್ಲೂ ನಾನು ಪ್ಲ್ಯಾನ್ ಮಾಡ್ಕೊಂಡಿಲ್ಲ ಯಾವಾಗಿಂದ ಸ್ಟಾರ್ಟ್ ಮಾಡಬೇಕು ಅಂತ. ಸೀರೀಸ್ ವರಮಹಾಲಕ್ಷ್ಮಿಯಿಂದ ಸ್ಟಾರ್ಟ್ ಮಾಡೋಣ ಅಂತ ಒಂದು ಐಡಿಯಾ ಅಷ್ಟೇ. ತುಂಬ ಜನ ಕೇಳ್ತಾ ಇರೋದ್ರಿಂದ ನಾನೊಂದು ವಿಡಿಯೋ ಮಾಡಿ ಹಾಕೋಣ ಅಂತ ಸೊ ಒಂದು ಲಾಂಗ್ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಗೈಸ್. ನನಗೆ 1K ಸಬ್ಸ್ಕ್ರೈಬರ್ಸ್ ಮಾಡಿ ವಾಚ್ ಅವರ್ನು ಕಂಪ್ಲೀಟ್ ಮಾಡಿ ಫೈನಲಿ ಅರ್ನಿಂಗು ಸ್ಟಾರ್ಟ್ ಆಗಿದೆ. ಸೊ ಎಲ್ಲ ಒಂದು ಗುಡ್ ನ್ಯೂಸ್, ಖುಷಿನ ನಿಮ್ಮ ಹತ್ರ ಹೇಳ್ಕೊಳ್ಬೇಕು ಅಂತ ಅಷ್ಟೇ. ಸೊ ಇದೇ ರೀತಿ ನೀವು ನನಗೆ ಸಪೋರ್ಟ್ ಮಾಡಿ, ಹಾಗೆಯೇ ಕಂಪ್ಲೀಟ್ ವಿಡಿಯೋನ ವಾಚ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಪೋರ್ಟ್ ಮಾಡ್ತಾಯಿರಿ. ಓಕೆನಾ? ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ